ಹೋಬಳಿ ಉಪಾಧ್ಯಕ್ಷರಾದ ಶ್ರೀ ಉಮೇಶ್ ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ನಿಮ್ಮ ಸೇವಾ ಮನೋಭಾವ ಶ್ಲಾಘನೀಯ. ದೇವರು ನಿಮಗೆ ಉತ್ತಮ ಆರೋಗ್ಯ, ಆಯಸ್ಸು, ಸಂತೋಷ ಹಾಗೂ ಇನ್ನಷ್ಟು ಸಮಾಜ ಸೇವೆ ಮಾಡುವ ಶಕ್ತಿಯನ್ನು ಕರುಣಿಸಲಿ. ನಿಮ್ಮ ಮುಂದಿನ ಜೀವನ ಸುಖ ಸಮೃದ್ಧಿಯಿಂದ ಕೂಡಿರಲಿ ಎಂದು ಹಾರೈಸುತ್ತೇವೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಉಮೇಶ್ ರವರಿಗೆ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿರುವಂಥ ದಿನದಲ್ಲಿ ನನ್ನ ಜನ್ಮ ಆಗಿರುವಂಥದ್ದು, ನಾನು ಮಾಡಿರುವಂಥ ಪುಣ್ಯ, ನಮ್ಮ ತಂದೆ ತಾಯಿ ಮಾಡಿರುವಂಥ ದಾನ ಧರ್ಮ. ಇವತ್ತು ಇಷ್ಟು ಜನ ಅಭಿಮಾನಿಗಳ ಜೊತೆ ನಾನು ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀನಿ ಅಂದರೆ ನನ್ನ ಜನ ಯಾವ ಥರ ನಂಬ್ತಾರೆ, ಜನಗಳ ಜೊತೆ ನಾವು ಯಾವ ಥರ ಇರ್ತೀವಿ ಅನ್ನೋದ್ರ ಮೇಲೆ ಅಭಿಮಾನ ಎಲ್ಲ ಅಲ್ಲಿ ಉಳಿದು ಬರುತ್ತೆ. ಅದೇ ಥರ ನಮ್ಮ ಸಿಗ್ನೋಸಳ್ಳಿ ಜನತೆ ಮತ್ತು ನಮ್ಮ ಯಲಹಂಕ ಕ್ಷೇತ್ರದ ಇಬ್ಬರು ಜಯಣ್ಣವರಾಗಿರ್ಬೋದು, ರಾಜಣ್ಣವರಾಗಿರ್ಬೋದು, ಮಂಜಣ್ಣವರಾಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಕೊಳ್ಳಿನಹಳ್ಳಿ ವೆಂಕಟೇಶಪ್ಪವರಾಗಿರ್ಬೋದು, ನಮ್ಮ ಮುದ್ದಪ್ಪವರಾಗಿರ್ಬೋದು, ನಮ್ಮ ಲಕ್ಷ್ಮಣೇಗೌಡರಾಗಿರ್ಬೋದು, ಇವರೆಲ್ಲ ಬಂದು ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯನ ಕೋರಿದ್ದಾರೆ. ಅವ್ರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದೇ ರೀತಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 80 ವರ್ಷ ಆಗಿದೆ. ಈ 80 ವರ್ಷದ ಹಿಂದೆ ನಮ್ಮ ದೇಶಕ್ಕೆ ಸ್ವತಂತ್ರ ಬರಲಿಕ್ಕೆ ಎಷ್ಟು ಜನ ನಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ಕೊಡಿಸಿದ್ದಾರೆ. ಅವರು ಪ್ರಾಣ ತ್ಯಾಗ ಮಾಡಿರುವಂಥ ದಿನ ನನ್ನ ಹುಟ್ಟುಹಬ್ಬ ಆಗಿರೋದ್ರಿಂದ ನಾನು ನಮ್ಮ ದೇಶದ ಎಲ್ಲ ಜನತೆಗೂ ಕೂಡ ನಾನು ಈ ಸ್ವತಂತ್ರ ದಿನಾಚರಣೆಯ ಶುಭಾಶಯವನ್ನು ಕೊಡ್ತಾ ಇದ್ದೀನಿ. ಅಧಿಕಾರ ಯಾರಿಗೆ ಯಾವಾಗ ಬರ್ತದೆ, ಹೆಂಗೆ ಬರ್ತದೆ ಅಂತ ಹೇಳೋಕ್ಕಾಗಲ್ಲ. ನಾನು ಇವಾಗ ಅಧ್ಯಕ್ಷ ಆಗ್ಬಿಡ್ತೀನಿ, ಮೆಂಬರ್ ಆಗ್ಬಿಡ್ತೀನಿ ಅನ್ನೋ ನಾಳೆ ಏನೂ ಆಗಲ್ಲ. ನಾಳೆ ನಾನು ಏನೂ ಆಗಲ್ಲ ಅನ್ನೋನು ಯಾವತ್ತಾದರೂ ಒಂದು ದಿವಸ ಏನಾದರೂ ಒಂದು ಆತಾನೆ. ಇಲ್ಲಿ ಏನೇ ಮಾಡಬೇಕಾದ್ರೂ ಮೊದಲು ಜನಕ್ಕೋಸ್ಕರ ಕೆಲಸ ಮಾಡಬೇಕು. ಆ ಕೆಲಸ ಮಾಡಿದಾಗ ಪಾರ್ಟಿ ನಮ್ಮನ್ನು ಗುರುತಿಸಿ ನಮಗೆ ಆದಂಥ ಸ್ಥಾನ ಕೊಡ್ತದೆ. ಈಗ ಆಲ್ರೆಡಿ ನನಗೆ ದಾಸನಪುರ ಹೋಬಳಿ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಇದಕ್ಕಿಂತ ಯಾಕೆ ಆಸೆ ಬೀಳ್ಬೇಕು? ನಾನು ಯಾರು ಗುರುತಿಸಿ ನಮ್ಮನ್ನೇನು ಮುಂದಕ್ಕೆ ತಳ್ಳಿದ್ರೆ ಮುಂದಕ್ಕೆ ಹೋಗ್ತೀವಿ, ಇಲ್ವಾ ನಿಮ್ಮ ಕಾರ್ಯ ನಿಮ್ಮ ಕೆಲಸ ಮಾಡಿದ್ರೆ ನಾವು ಇಲ್ಲೇ ಇರ್ತೀವಿ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ.